ಗುಜರಾತ್ ವಿಮಾನ ದುರಂತದ ಇಡೀ ದೇಶವನ್ನೇ ಬೆಚ್ಚಿಬೀಳಿಸಿದೆ. ಅಹಮದಾಬಾದ್ನ ಬಿಜೆ ಮೆಡಿಕಲ್ ಹಾಸ್ಟೆಲ್ ಮೇಲೆ ಬಿದ್ದಿದ್ದರಿಂದ 241 ಪ್ರಯಾಣಿಕರು ಸೇರಿ ಒಟ್ಟು 274 ಜನರು ಮೃತಪಟ್ಟಿದ್ದು, ಕುಟುಂಬಸ್ಥರು ಕಣ್ಣೀರಲ್ಲಿ ಮುಳುಗಿದ್ದಾರೆ. ಮತ್ತೊಂದೆಡೆ AI-171 ವಿಮಾನ ಜಗತ್ತಿನ ಸೇಫೆಸ್ಟ್ ವಿಮಾನ ಆಗಿದ್ರೂ ಪತನಗೊಂಡಿದ್ದು ಹೇಗೆ ಅನ್ನೋ ಅನುಮಾನಗಳು ಕಾಡ್ತಿವೆ. ಇದೇ ವಿಚಾರವಾಗಿ ಕೇಂದ್ರ ನಾಗರಿಕ ವಿಮಾನಯಾನ ಸಚಿವ ರಾಮ್ ಮೋಹನ್ ನಾಯ್ಡು ಕಿಂಜಾರಪು ಸುದ್ದಿಗೋಷ್ಠಿ ನಡೆಸಿ ಘಟನೆ ಬಗ್ಗೆ ಮಾಹಿತಿ ನೀಡಿದ್ದಾರೆ. ಏರ್ ಇಂಡಿಯಾ ವಿಮಾನ ದುರಂತದ ಬಗ್ಗೆ ತನಿಖೆ ನಡೆಸಲು ಉನ್ನತ ಮಟ್ಟದ ಸಮಿತಿಗೆ 3 ತಿಂಗಳ ಕಾಲಾವಕಾಶವನ್ನ ನೀಡಲಾಗಿದೆ ಅಂತ ಸಚಿವ ರಾಮ್ ಮೋಹನ್ ನಾಯ್ಡು ಹೇಳಿದ್ದಾರೆ. ವಿಮಾನದ ಬ್ಲ್ಯಾಕ್ ಬಾಕ್ಸ್ ಪತ್ತೆಯಾಗಿದೆ. ಅದನ್ನ ಈಗಾಗಲೇ ವಿಮಾನ ಅಪಘಾತದ ಹಿಂದಿನ ಕಾರಣಗಳನ್ನ ಪತ್ತೆ ಮಾಡುವ ತಂಡವು ಡಿಕೋಡಿಂಗ್ ಕಳುಹಿಸಿದೆ. ಏರ್ಕ್ರಾಫ್ಟ್ ಆಕ್ಸಿಡೆಂಟ್ ಇನ್ವೆಸ್ಟಿಗೇಷನ್ ಬ್ಯೂರೋ ಈ ಬಗ್ಗೆ ತನಿಖೆ ನಡೆಸಲಿದೆ. ಆದಷ್ಟು ಬೇಗ ವಿಮಾನ ಅಪಘಾತದ ಹಿಂದಿನ ಕಾರಣ ಹೊರಬರಲಿದೆ ಅಂತ ರಾಮ್ ಮೋಹನ್ ನಾಯ್ಡು ಮಾಹಿತಿ ನೀಡಿದ್ದಾರೆ. ಇನ್ನು ವಿಮಾನವು ಜೂನ್ 12ರಂದು ಮಧ್ಯಾಹ್ನ 1:38ಕ್ಕೆ ಅಹಮದಾಬಾದ್ನಿಂದ ಲಂಡನ್ಗೆ ಟೇಕ್ ಆಫ್ ಆಗಿತ್ತು. 1:39ಕ್ಕೆ ಟೇಕ್ ಆಫ್ ಆದ ತಕ್ಷಣ ವಿಮಾನದ ಪೈಲಟ್ ATCಯನ್ನ ಸಂಪರ್ಕಿಸಿದ್ರು. ಈ ವೇಳೆ ಪೈಲಟ್ ಮೇಡೇ ಎಂದು ಘೋಷಿಸಿದ್ರು. ಆದರೆ ATC ನೀಡಿದ ಪ್ರತಿಕ್ರಿಯೆ ವಿಮಾನಕ್ಕೆ ತಲುಪಿರಲಿಲ್ಲ ಅಂತಲೂ ಕೇಂದ್ರ ಸಚಿವರು ಮಾಹಿತಿ ನೀಡಿದ್ರು. ವಿಶೇಷವೆಂದರೆ ದುರಂತಕ್ಕೂ ಮುನ್ನ ವಿಮಾನವು ಪ್ಯಾರಿಸ್, ದಿಲ್ಲಿ, ಅಹಮದಾಬಾದ್ ಮಾರ್ಗವನ್ನ ಯಾವುದೇ ತೊಂದರೆ ಇಲ್ಲದೆ ಪೂರ್ಣಗೊಳಿಸಿತ್ತು ಅಂತಲೂ ಹೇಳಿದ್ರು. ಸದ್ಯ ಆಸ್ಪತ್ರೆಯಲ್ಲಿ ಇನ್ನೂ ಹಲವರು ನರಳಾಡುತ್ತಿದ್ದು ಚಿಕಿತ್ಸೆ ಮುಂದುವರೆದಿದೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.